ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಜಯ ಮೃತ್ಯುಂಜಯ ಶ್ರೀ ಡಿಸ್ಚಾರ್ಜ್ ಆಗಿದ್ದಾರೆ. ಬಸವ ಜಯ ಮೃತ್ಯುಂಜಯ ಶ್ರೀ ಅವರಿಗೆ ವಿಷಪ್ರಾಶನ ಆಗಿತ್ತಾ ಅನ್ನುವಂಥ ಅನುಮಾನವೊಂದು ಮೂಡ್ತಾ ಇದೆ. ಶ್ರೀಗಳಿಗೆ ವಿಷಪ್ರಾಶನ ಮಾಡಲಾಗಿದೆ ಅಂತ ಶಾಸಕ ಅರವಿಂದ್ ಬೆಲ್ಲದ ಹೇಳಿಕೊಂಡಿದ್ದಾರೆ. ಶ್ರೀಗಳ ಆರೋಗ್ಯ ಹದಗೆಟ್ಟಿದೆ, ಫುಡ್ ಪಾಯ್ಸನ್ ಆಗಿದೆ. ಮಠದ ಹೊರಗಡೆ ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರಿದ್ದಾರೆ. ಅವರು ಅಡುಗೆ ಮನೆಗೆ ಹೋಗಿ ಬಂದ ಮೇಲೆ ಈ ರೀತಿ ಆಗಿದೆ, ವಿಷಪ್ರಾಶನ ಆಗಿರುವಂತ ಅನುಮಾನ ಇದೆ ಅಂತ ಶ್ರೀಗಳೇ ಅನುಮಾನವನ್ನು ಹೊರಹಾಕಿದ್ರು. ಈ ರೀತಿ ಕೆಟ್ಟ ಕೆಲಸ ಮಾಡಿದವರನ್ನ ಸಮಾಜ ನೋಡ್ತಾ ಇದೆ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಗಂಭೀರ ಆರೋಪ ಮಾಡಿದ್ದಾರೆ. ಅಡ್ಮಿಟ್ ಆಗಿ ಅವರು ಆರೋಗ್ಯ ಕೆಟ್ಟೈತೆ, ಅವ್ರಿಗೇನೋ ಫುಡ್ ಪಾಯ್ಸನಿಂಗ್ ಆಗಿದೆ ಅನ್ನೋಂಥ ವಿಷಯ ನಾನು ಕೇಳಿಬಂದಿದ್ದೆ. ಆ ಮಠಕ್ಕೇನು ಕಿಲಿ ಹಾಕಿದ್ರು, ಆ ಮಠದ ಕಿಲಿ ಎಲ್ಲ ಅಲ್ಲಿ ಭಕ್ತಾದಿಗಳು ಕೂಡಿ ತೆಗೆಸಿದ ಮೇಲೆ ಅಲ್ಲೇ ಸ್ವಾಮೀಜಿಯವರು ಅಲ್ಲೇ ಮತ್ತೊಮ್ಮೆ ಮಠನ ಒಳಗೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡಿಬೇಕಾದ್ರೆ ಅಲ್ಲೇ ಹೊರಗೆ ಒಂದು ಇಬ್ಬರು ಮುಸ್ಲಿಂ ಸಮಾಜದ ಹುಡುಗರು ಅವ್ರು ಬಂದು ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಳ್ಳೋದು ಬರ್ಕೊಳ್ಳೋದು ಇಂಥೆಲ್ಲ ಮಾಡಾತಾರೆ ಅಂಥೇಳಿ ಅಲ್ಲಿರುವಂಥ ಭಕ್ತಾದಿಗಳು ನನಗೆ ಫೋನ್ ಮಾಡಿ ಹೇಳಿದರು. ಅದಾದ ನಂತರ ನನಗೆ ಗೊತ್ತಾಯ್ತು ಅದೇ ಮುಸ್ಲಿಂ ಸಮಾಜದ ಹುಡುಗರು ಒಂದು 2 ದಿನ ಕೆಲಸ ಮಾಡಿ ಅಡುಗೆ ಮನೆಯೊಳಗೆ ಹೋಗಿದ್ದರು ಅಂಥೇಳಿ. ಅಡುಗೆ ಮನೆಯೊಳಗೆ ಯಾಕೆ ಹೋಗಿದ್ರಿ ಏನು ಅಂತ ಅಲ್ಲಿದ್ದವ್ರು ಐತಲ್ಲ ಅವ್ರಿಗೆ ಬಂದು ಪ್ರಶ್ನೆ ಅದು ಮಾಡಿದ್ರು. ಅದಾದ ಸ್ವಲ್ಪ ಹೊತ್ತಿನ ಮೇಲೆ ನಮ್ಗೆ ಗೊತ್ತಾಯ್ತು ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತೇಳಿ. ನಾನು ಸ್ವಾಮೀಜಿಯವರಿಗೆ ಫೋನ್ ಮಾಡಿದ್ದೆ. ಸ್ವಾಮೀಜಿಯವರು ಹೇಳಿದರು, ಹೌದು ನನಗೆ ಯಾಕೋ ಸಮಾಧಾನ ಇಲ್ಲ, ನನಗೇನೋ ಯಾರೋ ವಿಷಪ್ರಾಶನ ಮಾಡಿರ್ಬೋದು ಅನ್ನುವಂಥ ಸಂಶಯವನ್ನು ಅವರು ವ್ಯಕ್ತಪಡಿಸಿದರು. ಊಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ದಾರೆ ಅಂತೇಳಿ. ಈಗ ಸ್ವಾಮೀಜಿಯವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ನಾನು ಮತ್ತು ನಮ್ಮ ಹರಿಹರದ ಮಾಜಿ ಶಾಸಕರಾದ ಶಿವಶಂಕರ್ ಅವರು ಕೂಡಿ ಸ್ವಾಮೀಜಿಯವ್ರನ್ನ ನೋಡಲಿಕ್ಕೆ ಬಾಗಲಕೋಟೆಗೆ ಹೊರಟಿದ್ದೇವೆ. ಇದೊಂದು ಭಾಳ ಅಂದರೆ ಭಾಳ ದುಷ್ಕೃತ್ಯ. ಸಮಾಜದ ಪರವಾಗಿ 2A ಸಂಬಂಧ ಹೋರಾಟ ಮಾಡ್ತಿರುವಂಥ ಸ್ವಾಮೀಜಿಯವ್ರನ್ನ ಮಟ್ಟ ಹಾಕೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ತಿಳ್ಕೊಂಡೈತಿ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತೇಳಿ. ಹಂಗೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇಡೀ ಲಿಂಗಾಯತ ಸಮಾಜ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಅನ್ಯಾಯ ಮಾಡ್ತೈತಿ ಅದನ್ನು ನೋಡಾಗ್ತೈತಿ. ಯಾವುದೋ ಸ್ವಾಮೀಜಿಯವರು ಹೋರಾಟದ ಮಂಚೂಣಿಯಲ್ಲಿದ್ದವರು. ಸ್ವಾಮೀಜಿಯವರ ಹೋರಾಟದ ಫಲವಾಗಿ ಇವತ್ತು ಸಮಸ್ತ ವೀರಶೈವ ಲಿಂಗಾಯತ ಸಮಾಜಕ್ಕೆ, ಮರಾಠ ಸಮಾಜಕ್ಕೆ, ಗೌಡ್ರ ಸಮಾಜಕ್ಕೆ ಮತ್ತು ರೆಡ್ಡಿಗಳಿಗೆ ಈ ಎಲ್ಲ ಸಮಾಜಗಳಿಗೆ ಅಡಿಷ್ನಲ್ ರಿಸರ್ವೇಷನ್ ಕೊಡುವಂಥ ನಿರ್ಧಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಮಾಡಿತ್ತು. ಆದರೆ ಇವತ್ತು ಸ್ವಾಮೀಜಿಯವರಿಗೆ ಬೇರೆಲ್ಲ ರೀತಿಯಿಂದ ತ್ರಾಸು ಕೊಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನು ನಾವು ಮುಗಿಸ್ತೇವೆ ಅಂತ ತಿಳ್ಕೊಂಡಿದ್ದಾರೆ. ಹಂಗೆ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇದು ಸ್ವಾಮೀಜಿಯವ್ರಿಗೆ ಇದೇನು ಫುಡ್ ಪಾಯ್ಸನಿಂಗ್ ಮಾಡಿ ಅವ್ರನ್ನ ಮುಗಿಸ್ಬೇಕು ಅಂತ ವಿಚಾರ ಮಾಡಿದ್ರೇನೋ ಗೊತ್ತಿಲ್ಲ. ಇಂಥ ಕೆಟ್ಟ ಕೆಲಸ ಯಾರು ಮಾಡತ್ತಾರ ಅವ್ರನ್ನ ಸಮಾಜ ನೋಡಾತೈತಿ. ಅವ್ರಿಗೆ ಸರಿಯಾದ ಸಮಯದಲ್ಲಿ ಸಮಾಜ ಆ ಪಕ್ಷಕ್ಕೆ ಮಾಡಿದವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ತೈತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ನೋಡ್ರಿ, ಸ್ವಾಮೀಜಿ ಅವ್ರಿಗೆ ಐತಲ್ಲ, ಮಠದಿಂದ ಸ್ವಾಮೀಜಿ ಅವರಲ್ಲ, ಅವ್ರು ಮಾಡಿದ ಕೆಲಸದಿಂದ ಸ್ವಾಮೀಜಿಯವರು ಇವತ್ತು ಜನಮಾನಸದಲ್ಲಿ ಕುಂತಾರೆ. ಅವ್ರು ಮಠದಲ್ಲಿ ಇರೋರು ಅಲ್ಲ. ಮಠ ಅಲ್ಲಿದ್ದರೂ ಕೂಡ ಅದು ಮಠದ ಪರಿಸ್ಥಿತಿ ನೋಡ್ರಿ ಏನೈತಿ. ಅವ್ರು ಐತಲ್ಲ ಸ್ವಾಮೀಜಿಯವರು ಯಾವುದೋ ಮಠದ ಮೇಲೆ ಅಥವಾ ಯಾವುದೋ ಸ್ಥಾನದ ಮೇಲೆ ಆಕಾಂಕ್ಷೆಗಳಿಲ್ಲ. ನೀವು ಒಂದು ಬಿಟ್ಟು 10 ಸ್ವಾಮೀಜಿಯವ್ರು ಮಾಡಿದ್ರು ಕೂಡ ಜನ ನಮ್ಮ ಸಮಾಜದ ಸ್ವಾಮೀಜಿ ಅಂತ ಗುರುತಿಡಿಯೋದು ಜಯ ಮೃತ್ಯುಂಜಯ ಸ್ವಾಮೀಜಿಯವ್ರನ್ನ. ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸಮಾಜ ಗುರುತಿಸೋದಿಲ್ಲ. ಯಾಕಂದ್ರೆ ಸಮಾಜದ ಸಂಬಂಧ ತಮ್ಮ ಪೂರ್ತಿ ರಕ್ತ ತೇಯ್ತಾ ಇರೋರು ಜಯ ಮೃತ್ಯುಂಜಯ ಸ್ವಾಮೀಜಿಯವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಪೀಠದ ವಿಚಾರದಲ್ಲಿ, ಮಠದ ವಿಚಾರದಲ್ಲಿ ಯಾರ್ಯಾರ ಮಧ್ಯೆ ಸಂಘರ್ಷ ಇದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ. ಅರವಿಂದ್ ಬೆಲ್ಲದ ಈ ವಿಷಪ್ರಾಶನದ ವಿಚಾರದಲ್ಲಿ ಅವರನ್ನೇ ಟಾರ್ಗೆಟ್ ಮಾಡಿರೋದಾ?
ರಕ್ಷತ್, ಈ ಮಠದ ಅಂಗಳಕ್ಕೆ ರಾಜಕೀಯ ಪ್ರವೇಶ ಮಾಡುವವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು. ಯಾವಾಗ ರಾಜಕೀಯ ಪ್ರವೇಶ ಮಾಡ್ತೋ ಮಠದ ಅಂಗಳಕ್ಕೆ, ಆವಾಗ ನೀವು ಹೇಳದಂತೆ ಯಾರು ಯಾರನ್ನ ಹೇಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಇಡೀ ರಾಜ್ಯವೇ ನೋಡ್ತಾ ಇದೆ. ಯಾವಾಗ 2A ಮೀಸಲಾತಿ, ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನ ಸರ್ಕಾರದಿಂದ ಕೊಡಿಸಬೇಕು ಅಂತ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೋರಾಟವನ್ನ ಕೈಗೆತ್ಕೊಂಡ್ರು, ಆರಂಭದಲ್ಲಿ ಪಕ್ಷಾತೀತವಾಗಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮತ್ತು ಇನ್ನು ಹರಿಹರದ ಪೀಠದ ಸ್ವಾಮೀಜಿಗಳು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸಿದ್ರು. ನಂತರ ಈ ಹೋರಾಟವನ್ನ ಒಡೆಯೋದು, ಈ ಹೋರಾಟವನ್ನ ಹತ್ತಿಕ್ಕೋದು, ಈ ಹೋರಾಟದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಸೃಷ್ಟಿ ಮಾಡೋದಕ್ಕೆ ಇದೇ ರಾಜಕೀಯ ನಾಯಕರು ಮುಂಚೂಣಿಯಾದರು. ಇದು ಯಾಕೆ ಈ ರೀತಿಯ ಪ್ರಾಬ್ಲಮ್ಗಳು ಆಗಿ ಕಂಡು ಬರ್ತದೆ ಅಂತಂದ್ರೆ, ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಈ ಹೋರಾಟ ಪಂಚಮಸಾಲಿ ಬಿಜೆಪಿಯ ನಾಯಕರಿಗೆ ಇರಿಸುಮುರಿಸ್ತರುತ್ತೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ರೆ ಪಂಚಮಸಾಲಿ ಕಾಂಗ್ರೆಸ್ ನಾಯಕರಿಗೆ ಈ ಹೋರಾಟ ಇರಿಸುಮುರಿಸ್ತರುತ್ತೆ. ಅಂದ್ರೆ ಈ ರಾಜಕಾರಣಿಗಳೇನಿದ್ದಾರಲ್ಲ, ಇವರು ತಮ್ಮ ತಮ್ಮ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ವಿನಃ ಇವರು ಸಮಾಜಕ್ಕೆ, ಸಮುದಾಯಕ್ಕೆ ನಿಷ್ಠರಾಗಿಲ್ಲ ಅನ್ನುವಂಥದ್ದು ಈಗ ಪಂಚಮಸಾಲಿ ಸಮುದಾಯದ ನಾಯಕರ ಮಾತುಗಳು. ಇದೀಗ ಯಾವಾಗ ಬಿಜೆಪಿ ಅಧಿಕಾರದಲ್ಲಿತ್ತೋ ಆ ಸಂದರ್ಭದಲ್ಲಿ ಹೋರಾಟ ಒಂದು ಹಂತಕ್ಕೆ ಮುಟ್ಟಿ ಅಲ್ಲಿ 2A ಮೀಸಲಾತಿ ಬದಲಾಗಿ 2D ಮೀಸಲಾತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಅದು ಇದುವರೆಗೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ, ಕೋರ್ಟಲ್ಲಿದೆ, ಅದು ಬೇರೆ ವಿಷಯ. ಆದ್ರೆ ಅದೇ ಹೋರಾಟವನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸ್ವಾಮೀಜಿಗಳು ಮುಂದುವರಿಸ್ತಾರೆ. ಅದ್ರ ಭಾಗವಾಗಿನೇ ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಆಗಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಬಹುದು. ಆದರೆ ಇಲ್ಲಿ ಗಂಭೀರ ಆರೋಪವನ್ನ ಕಾಶ್ಯಪ್ನವ್ರ ಮೇಲೆ ಮಾಡಿರುವಂತದ್ದು. ಅದೇನು ಆರೋಪ? ಆ ಆರೋಪ ಅಂತಂದ್ರೆ, ಇವರು ಕಾಂಗ್ರೆಸ್ ಸರ್ಕಾರದ ಭಾಗ ಆಗಿದ್ದಾರೆ, ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ, ಇವರು ಈ ಹೋರಾಟವನ್ನ ಹತ್ತಿಕ್ತಾ ಇದ್ದಾರೆ ಅನ್ನುವಂಥದ್ದು ಬಿಜೆಪಿಯ ನಾಯಕರ ಆರೋಪ ಮಾಡಿರುವಂತದ್ದು. ಆದ್ರೆ ಇದ್ರ ನಡುವೆ ಏನಾಗತ್ತೆ, ಇದರಿಂದ ಕಾಂಗ್ರೆಸ್ನ ನಾಯಕರಿಗೆ, ಪಂಚಮಸಾಲಿ ನಾಯಕರಿಗೆ ಇರಿಸುಮುರುಸು ಉಂಟಾಗತ್ತೆ. ನಂತರ ಆರಂಭ ಆಗಿದ್ದೆ ಈ ಬೆಳವಣಿಗೆಗಳು. ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಕಾಶ್ಯಪ್ನವರು ನೇರವಾಗಿ ಆರೋಪ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ನಾವು ಮಠದಲ್ಲಿನೇ ಇರೋದಿಲ್ಲ, ನಾವು ಮಠದಲ್ಲಿ ಇರೋದಕ್ಕೆ ಸ್ವಾಮೀಜಿಯನ್ನು ನೇಮಕ ಮಾಡಿದ್ದು, ಅವರು ಮಠ ಬಿಟ್ಟು ಮನೆಗಳನ್ನು ಮಾಡಿದ್ದಾರೆ ರಾಜ್ಯದಾದ್ಯಂತ, ಆ ಮನೆಗಳಲ್ಲಿ ಅವರು ಇರ್ತಾರೆ. ಈ ರೀತಿಯಾದಂತಹ ಹಲವು ಆರೋಪಗಳನ್ನ ಮಾಡ್ತಾ ಬಂದ್ರು. ಕಳೆದ ವಾರ ಮಠಕ್ಕೆ ಬೀಗ ಹಾಕ್ತಾರೆ ಸ್ವಾಮೀಜಿ ಇಲ್ಲದ ವೇಳೆಯಲ್ಲಿ. ಜೊತೆಗೆ ಇಡೀ ಮಠದ ತುಂಬೆಲ್ಲ CCTVಗಳನ್ನ ಅಳವಡಿಸ್ತಾರೆ. ಇದರ ನಡುವೆ ಇದೀಗ ಬಂದಿರೋ ಆರೋಪ ಏನಂತಂದ್ರೆ, 2 ದಿವಸಗಳ ಹಿಂದೆ ಸ್ವಾಮೀಜಿ ಅಸ್ವಸ್ಥಗೊಳ್ತಾರೆ. ಸ್ವಾಮೀಜಿಗೆ ಟೆನ್ಷನ್ ಆಗಿದೆ, ಅವರು ಈ ನಡೆದಂತ ಬೆಳವಣಿಗೆಗಳಿಂದ ಮಾನಸಿಕವಾಗಿ ನೊಂದಿದ್ದಾರೆ, ಹಾಗಾಗಿ ನನಗೆ ಹುಷಾರ್ ತಪ್ಪಿದ್ದಾರೆ ಅನ್ನುವಂತ ಒಂದು ಮಾಹಿತಿಯಡಿ ಅವರು ಅಲ್ಲಿನ ಬಾಗಲಕೋಟೆಯ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಾಗ್ತಾರೆ. ನಂತರ ಸ್ವಾಮೀಜಿಗಳು ಮಾಧ್ಯಮಗಳಿಗೂ ಹೇಳಿಕೆ ನೀಡಿದ್ದಾರೆ, ಅಲ್ಲಿನ ಭಕ್ತರು ಹೇಳಿಕೆ ನೀಡಿದ್ದಾರೆ. ಫುಡ್ ಪಾಯ್ಸನ್ ಆಗಿತ್ತು ಮತ್ತು ಬಳಲಿಕೆಯಿಂದ ಅವರಿಗೆ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅನ್ನುವಂತ ಮಾಹಿತಿಯನ್ನ ನೀಡಿದ್ರು. ಇದೀಗ ಇದರ ಭಾಗವಾಗಿ ಶಾಸಕರು ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನಂದ್ರೆ, ಅವರ ಕಾವಲಿಗೆ 2 ಮುಸ್ಲಿಂ ಯುವಕರನ್ನ ನೇಮಕ ಮಾಡಲಾಗಿದೆ. ಆ ಮುಸ್ಲಿಂ ಯುವಕರು ಅವರು ಅಡಿಗೆ ಮನೆಗೂ ಕೂಡ ಹೋಗಿದ್ರು, ಹಾಗಾಗಿ ಅವರಿಗೆ ವಿಷಪ್ರಾಶನ ಮಾಡಲಾಗಿದೆ ಅನ್ನೋಂಥದ್ದನ್ನ ಸ್ವಾಮೀಜಿಗಳೇ ನನಗೆ ಹೇಳಿದ್ರು ಅಂತ ಶಾಸಕ ಅರವಿಂದ್ ಬೆಲ್ಲದವರು ಇದೀಗ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವಂತದ್ದು. ಇದ್ರ ಮುಂದುವರೆದಂತೆ ಮುಂದೆ ಏನೆಲ್ಲ ಬೆಳವಣಿಗೆಗಳು ಆಗತ್ತೋ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದ್ರ ನಡುವೆ ಪಂಚಮಸಾಲಿ ಪೀಠದ ಟ್ರಸ್ಟ್ ಏನಿದೆ, ನಾವು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೋತೀವಿ, ಈ ಸ್ವಾಮೀಜಿಗಳು ಹೊರಗೆ ಹೋಗೋದಾದ್ರೆ ಹೋಗ್ಲಿ, ಇವರು ಸಂಚಾರ ಮಾಡ್ತಾರೆ, ಈ ಸ್ವಾಮೀಜಿ ನಮಗೆ ಬೇಕಾಗಿಲ್ಲ ಅನ್ನೋವಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಆ ರೀತಿಯಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಇದರ ಅರ್ಥ ನಾನೀಗಾಗಲೇ ಹೇಳದಂತೆ ರಾಜಕೀಯ ಮಠದ ಅಂಗಳ ಅಲ್ಲ, ರಾಜಕೀಯ ಮಠದ ಗರ್ಭಗುಡಿ, ಮಠದ ಪೀಠಕ್ಕೂ ಕೂಡ ಆಗಮಿಸಿದೆ. ಮುಂದೆ ಯಾವ ಬೆಳವಣಿಗೆಗಳಾಗ್ತವೆ ಅನ್ನೋದನ್ನ ಕಾದ್ ನೋಡಬೇಕು. ರಕ್ಷತ್, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ.